ಜಿಲ್ಲಾ ಆಪ್ಕಾಮ್ಸ್ನಲ್ಲಿ ಹಣ್ಣುಗಳ ಬೆಲೆಗಳನ್ನು ಹೆಚ್ಚು ದರ ನಿಗದಿ ಮಾಡಿ ವ್ಯಾಪಾರ ಮಾಡುತ್ತಿದ್ದನ್ನು ತಿಳಿದ ಶ್ರೀನಿವಾಸ್ ಗೋಪಾಲಪುರ ಎಂಬುವವರು ದೂರು ನೀಡಿದ್ದು ನೌಕರರ ವಿರುದ್ಧ ಕ್ರಮ ಕೈಗೊಂಡು ಬೇರೆ ಮಳಿಗೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರದೀಪ್ ಮಾಧ್ಯಮಗಳಿಗೆ ತಿಳಿಸಿದರು. ಆಪ್ಕಾಮ್ಸ್ನಲ್ಲಿ ಭ್ರಷ್ಟಾಚಾರ ಇದ್ದು ಸಂಸ್ಥೆಯಿಂದ ಆಮದು ಮಾಡಿಕೊಳ್ಳುವ ಹಣ್ಣುಗಳಿಗೆ ಸಂಸ್ಥೆ ನಿಗದಿ ಮಾಡಿದ ದರಗಳಿಗಿಂತ ಹೆಚ್ಚಿನ ದರ ನಿಗದಿ ಮಾಡುವುದು ತಪ್ಪು. ಮುಂದೆ ಇಂತಹ ತಪ್ಪುಗಳು ನಡೆಯದಂತೆ ಎಚ್ಚರ ವಹಿಸಲಾಗುವುದು ಎಂದು ತಿಳಿಸಿದರು. ಕೆಜಿ ತಗೊಂಡು ಹೇಳ ತಿಳಿದಿರುವುದೇ ನಮ್ಮ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರು ಒಂದು ದೂರವಾಣಿ ಕೊಟ್ಟಿದ್ದರು. ನಮ್ಮ ಅಟಿಕೆ ಜೊತೆ ಆಪ್ಕಾಮ್ಸ್ಗಳಲ್ಲಿ ಯಾವುದೇ ರೀತಿಯ ದರಪಟ್ಟಿನ ಪ್ರದರ್ಶನ ಮಾಡಲ್ಲ, ಎಂಪ್ಲಾಯೀಸು ಜಾಸ್ತಿ ರೇಟ್ಗೆ ಹಣ್ಣುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ಈಗ ಎಲ್ಲ ನಮ್ಮ ಎಂಪ್ಲಾಯೀಸು ಕೂಡ ನಾವು ಒಂದು ನೋಟಿಸ್ನ ಸರ್ವ್ ಮಾಡಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮಾರಾಟ ಮಾಡೋಕ್ಕಿಲ್ಲ. ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಮಳಿಗೆಗಳಲ್ಲೂ ಕೂಡ ಕಂಪಲ್ಸರಿ ಬೋರ್ಡನ್ನು ಅಂದರೆ ದರಪಟ್ಟಿನ ಪ್ರದರ್ಶನ ಮಾಡಬೇಕು. ಅದೇ ಪ್ರಕಾರ ವ್ಯಾಪಾರ ವಹಿವಾಟು ನಡೆಸಬೇಕು ಅಂತ ನಾವು ರೈಟಿಂಗಲ್ಲಿ ಆಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈಗ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರು ಜಿಲ್ಲಾ ಆಪ್ಕಾಮ್ಸ್ ಮಂಡ್ಯ ಯಾವುದೇ ರೀತಿ ನಮ್ಮ ಆಪ್ಕಾಮ್ಸ್ಗಳಿಂದ ಏನಾದರೂ ಸಮಸ್ಯೆಗಳಿದ್ದಲ್ಲಿ, ಏನಾದರೂ ಇಶ್ಯೂಸ್ ಇದ್ದಲ್ಲಿ ನೇರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರದೀಪ್ ಕುಮಾರ್ ಅಂತ ಹೇಳಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಪ್ಕಾಮ್ಸ್ ಮಂಡ್ಯ. ನನ್ನ ಮೊಬೈಲ್ ಸಂಖ್ಯೆ 94807205. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.